ದಲ್ಲಿ ಆರನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ನಾವು ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ ಎಷ್ಟನೇ ಅಂಕ 316ನೇ ಅಂಕದಲ್ಲಿ ಯಾವ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿ ಗುರುಗಳನ್ನು ಕುರಿತು ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಶಂಕಾ ಮಾಡಿದ್ದ. ಅದಕ್ಕ ಏನಂತ ಮಾಡಿದ, ಜೀವನ ಸೃಷ್ಟಿಯು ಪ್ರಾತಿಭಾಷಿಕವಿರುತ್ತದೆ ಮತ್ತು ಈಶ್ವರ ಸೃಷ್ಟಿಯು ವ್ಯಾವಹಾರಿಕವಿರುತ್ತದೆ. ಇದೇ ರೀತಿಯಾಗಿ ಬೇರೆ ಗ್ರಂಥಕಾರರಾದರೂ ಕೂಡ 3 ಪ್ರಕಾರದ ಸತ್ತಾಗಳನ್ನು ಹೇಳುತ್ತಾರೆ. ಚೇತನವು ಪರಮಾರ್ಥ ಸತ್ತ ಇರುತ್ತದೆ ಮತ್ತು ಚೇತನಕ್ಕಿಂತಲೂ ಭಿನ್ನವಾದ ಜಡ ಪದಾರ್ಥಗಳ ಸತ್ತ 2 ಪ್ರಕಾರವಿರುತ್ತದೆ. ಒಂದನೇದು ವ್ಯಾವಹಾರಿಕ ಸತ್ತ ಮತ್ತು ಎರಡನೇದು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಎರಡನೇ ಆಕಡದಲ್ಲಿ ಏನ್ ಹೇಳ್ತಾರೆ, ಸೃಷ್ಟಿಯ ಆದಿ ಕಾಲದಲ್ಲಿ ಯಾವ ಈಶ್ವರ ಸಂಕಲ್ಪದಿಂದ ಹುಟ್ಟಿದ ಕೇವಲ ಅವಿದ್ಯೆಯ ಕಾರ್ಯಗಳಾದ ಪಂಚಭೂತಗಳು ಮತ್ತು ಅವುಗಳ ಕಾರ್ಯಗಳು ವ್ಯಾವಹಾರಿಕ ಸತ್ತ ಇರುತ್ತವೆ. ಪಂಚಭೂತಗಳಾಗಲಿ ಅವುಗಳ ಕಾರ್ಯಗಳಾದ ಎಲ್ಲ ಇದೇನಪ್ಪ ಅಂತ ಕೇಳಿದ್ರದು ವ್ಯಾವಹಾರಿಕ ಸತ್ತ. ಮೂರನೇ ಆಕಡ ದೋಷ ಸಹಿತ ಅವಿದ್ಯೆಯ ಕಾರ್ಯಗಳಾದ ಸ್ವಪ್ನ, ಶುಕ್ತಿ, ರಜತ ಮೊದಲಾದವುಗಳು ಯಾವ ಸತ್ತಾಪ ಅಂತ ಕೇಳಿದರೆ ಪ್ರಾತಿಭಾಷಿಕ ಸತ್ತ ಇರುತ್ತವೆ. ಈ ರೀತಿಯಿಂದ ಒಂದನೇ ಕಡ ಜಾಗೃತ್ ಪದಾರ್ಥಗಳಿಗೆ ವ್ಯಾವಹಾರಿಕ ಸತ್ತ ಎಂತಲೂ ಮತ್ತು ಎರಡನೇ ಕಡ ಸ್ವಪ್ನ ಪದಾರ್ಥಗಳಿಗೆ ಪ್ರಾತಿಭಾಷಿಕ ಸತ್ತ ಎಂತಲೂ ಹೇಳುತ್ತಾರೆ. ಇಲ್ಲಿ ತನ ಅವ ಏನ್ ಮಾಡಿದ್ದಪ್ಪ ಅಂತ ಕೇಳಿದ್ರೆ ಅವ ಸಂಶಯ ಮಾಡಿದ್ದ ಯದ್ಯಪಿಗಾರ. ಈಗ ತಥಾಪಿ ಹೇಳ್ತಾರೆ ಎಷ್ಟು, 317ನೇ ಅಂಕದಲ್ಲಿ ಇಲ್ಲಿ 351 ಒಂದು ಟಿಪ್ಪಣಿ ಕೊಟ್ಟರೆ, ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ 317ರಿಂದ 329ರವರೆಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ದೃಷ್ಟಿ ಸೃಷ್ಟಿವಾದವನ್ನೇ ಪ್ರತಿಪಾದನ ಮಾಡಿರುತ್ತಾರೆ. ದೃಷ್ಟಿ ಸೃಷ್ಟಿವಾದವನ್ನೇ ಉತ್ತಮಾಧಿಕಾರಿ ವಿಷಯ. ದೃಷ್ಟಿ ಸೃಷ್ಟಿವಾದವನ್ನೇ ಪ್ರತಿಪಾದನ ಮಾಡಿರುತ್ತಾರೆ. 317ನೇ ಅಂಕದಲ್ಲಿ ತಥಾಪಿ ಏನಂತಾರಪ್ಪ ಅಂತ ಕೇಳಿದ್ರೆ, ಸರ್ವ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಆದ್ದರಿಂದ 2 ಪ್ರಕಾರದ ಸತ್ತ ಇರುತ್ತದೆ, 3 ಅಲ್ಲ. ಚೇತನವು ಪರಮಾರ್ಥ ಸತ್ತ ಇರುತ್ತದೆ. ಚೇತನ ಎಂತ ಸತ್ತಪ್ಪ ಅಂದ್ರ ಪರಮಾರ್ಥ ಸತ್ಯವಾದದ್ದು. ಇನ್ನ ಚೇತನಕ್ಕಿಂತಲೂ ಭಿನ್ನವಾದ ಸಕಲ ಅನಾತ್ಮ ಪದಾರ್ಥಗಳ ಸತ್ತ ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಅದು ಜಾಗ್ರದ್ದೇ ಇರಲಿ ಸ್ವಪ್ನದ್ದೇ ಇರಲಿ, ಚೇತನಕ್ಕಿಂತಲೂ ಭಿನ್ನವಾದ ಸಕಲ ಅನಾತ್ಮ ಪದಾರ್ಥಗಳ ಸತ್ತ ಹೆಂಗದದು ಪ್ರಾತಿಭಾಷಿಕವಾಗಿಯೇ ಇರುತ್ತದೆ. ಜಾಗ್ರತ್ ಮತ್ತು ಸ್ವಪ್ನ ಪದಾರ್ಥಗಳಿಗೆ ಸ್ವಲ್ಪ ಮಾತ್ರವೂ ಕೂಡ ವಿಲಕ್ಷಣತ್ವವು ಸಿದ್ಧವಾಗುವುದಿಲ್ಲ. ಅವಕ್ಕ ವಿಲಕ್ಷಣ ಸ್ವಲ್ಪವೂ ಸಿದ್ಧ ಆಗುವುದಿಲ್ಲ. ಇಂಥ ಉತ್ತಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೇವೆ. ಇಂಥ ಉತ್ತಮ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡುತ್ತೇವೆ. ಅದಕ್ಕೆ ಇಲ್ಲಿ 8ನೇ ಚೌಪಾಯಿ ಏನಂತಾರ, बिन सामग्री उपजित याते स्वप्न सृष्टि सब मिथ्यातात
देश काल को लेश न जामै, सर्व जगत उपजित होए तामै. ಓಂ ನಮಃ ಶಿವಾಯ. ಎಲ್ಲರಿಗೂ ಕೇಳಿಸ್ತದ್ರಿಪ್ಪ ಅವ್ರಿ? ಕೇಳಿಸ್ತದಲ್ಲ? ಕೇಳಿಸ್ತದ್ರಿಪ್ಪ? ನೋಡ್ರಿ ನಂತರ ದೋಹಾದ ಅರ್ಥ, 8ನೇ ದೋಹಾದ ಅರ್ಥ ಏನ್ ಹೇಳ್ತಾರ? ದೇಶ ಕಾಲಾದಿ ಯಾವ ಸಾಮಗ್ರಿಗಳು ಇಲ್ಲದೆ ಏನದು ಸ್ವಪ್ನ ಸೃಷ್ಟಿ ಎಲ್ಲವೂ ಹುಟ್ಟಿರುತ್ತದೆ. ಅದಕ್ಕೆ ದೇಶ ಕಾಲ ಯಾವ ಸಾಮಗ್ರಿಗಳ ಅಪೇಕ್ಷೆ ಇಲ್ಲ. ಆದ್ದರಿಂದ ಅದು ಮಿಥ್ಯವಿರುತ್ತದೆ. ದೇಶ ಕಾಲ ಸಾಮಗ್ರಿಗಳಿಲ್ಲದೆ ಯಾವುದು ಹುಟ್ಟ್ಯದಲ್ಲ, ಅದು ಹೆಂಗದಪ್ಪ ಅಂದ್ರೆ ಮಿಥ್ಯ ಇರುತ್ತದೆ. ಅದಕ್ಕೆ ಏನಂತ ಕರೆದ್ರು? ಮಿಥ್ಯ. ಮಿಥ್ಯ ಅಂದ್ರೆ ಏನ್ರಿ? ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಮಿಥ್ಯತ್ವಂ ಕೇವಲ ಪ್ರತೀತಿ, ಅದು ಪ್ರಾಪ್ತಿ ಮಾಡ್ಕೋತೀನಂದ್ರೆ ಅದು ಇಲ್ಲವೇ ಇಲ್ಲ. ಮಿಥ್ಯ. ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ. ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ, ವಚಿಸಲಿಕ್ಕೆ ಬಾರದ್ದು. ಮಿಥ್ಯಾ ಇರುತ್ತದೆ. ಯಾತಿ ಅಸತ್ ಭಾಸಮಾನತ್ವೇ ಸತಿ ಇತಿ ಮಿಥ್ಯಾ. ಸತ್ವಿತ್ತತ್ವಂ ಮಿಥ್ಯತ್ವಂ. ಬಹಳಷ್ಟು ಕಂಠಗತ ಮಾಡುವುದೇ ಇಲ್ಲ. ಹಗಲೆಲ್ಲ ಅಂದಂದು ತಾನೇ ಬಂದ್ಬಿಡ್ತು. ಅದರಂತೆ ಯಾವುದರಲ್ಲಿ ದೇಶಕಾಲಕ್ಕೂ ದೇಶಕಾಲಗಳು ಸ್ವಲ್ಪವೂ ಕೂಡ ಇರುವುದಿಲ್ಲವೋ ಅಂಥ ಬ್ರಹ್ಮದಲ್ಲಿ ಸರ್ವ ಜಗತ್ ಅಂದ್ರೆ ಈ ಸರ್ವ ಜಗತ್ತು ಏನ್ ಮಾಡಿರ್ತದಪ್ಪ ಅಂದ್ರೆ ಹುಟ್ಟಿರುತ್ತದೆ. ಇನ್ನು 9ನೇ ಚೌಪಾಯಿ ಏನ್ ಹೇಳ್ತಾರ ನೋಡ್ರಿ? ಸ್ವಪ್ನ ಸಮಾನ झूठ जग जानहु, लेश सत्ता ताको मति मानहु, जागृत माही स्वप्न नहीं जैसे, ಸ್ವಪ್ನ ಮಾಹಿ ಜಾಗ್ರತ ನಹಿ ತೈಸೆ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಗತ್ತು ಸ್ವಪ್ನ ಸಮಾನ್. ಜಗತ್ ಹೆಂಗದಪ್ಪ ಅಂತ ಕೇಳಿದ್ರೆ ಕನಸಿನಂತೆ. ನಿಜಗುಂಡ್ರು ಹೇಳಿಲ್ಲ, ವಿಷಮ ಸಂಸಾರವಿದನು ಕನಸೆಂದರಿ. ಏನ ವಿಪರೀತ ಆಗಿ ತೋರ್ಲಿಗತ್ತದಲ್ಲಿದು, ಇದು ಒಂದು ಕನಸ. ಅಂದ್ರ ಸುಳ್ಳಾಗಿರುವುದೆಂದು. ಜಾನಹು ತಿಳಿ, ಇದು ತೋರ್ತದ ಕರೆ, ಸುಳ್ಳಾಗಿ ತೋರ್ತದ. ಇಲ್ಲದ್ದು ತೋರ್ತದ, ಇಲ್ಲದ್ದು ತೋರ್ಬಾರದತ ನೇಮಿಲ್ಲ. ಹಂಗ ನೋಡ್ರಿ, ಆಕಾಶದಲ್ಲಿ ನೀಲಿ ತೋರ್ಲಿಗತ್ತದ, ಅದ ಏನು ಇಲ್ಲೇ ಇಲ್ಲ, ಇಲ್ಲದೆ ತೋರ್ತದ. ಹಗ್ಗದಲ್ಲಿ ಹಾವ ಇಲ್ಲಂದ್ರೂ ತೋರ್ತದ. ಹಂಗ ಈ ಬ್ರಹ್ಮದಲ್ಲಿ ಜಗತ್ತು ಇಲ್ಲ, ತೋರ್ತದ. ಇಲ್ಲ ತೋರ್ಬಾರದ್ ನೇಮಿಲ್ಲ. ತೋರಿದ್ರ ಅಧಿಷ್ಠಾನಕ್ಕೇನು ಹಾನಿ ಇಲ್ಲ. ಹಗ್ಗದೊಳಗೆ ಹಾವು ತೋರ್ಯದಂದ್ರೆ ಏನು ಹಗ್ಗೇನು ವಿಷಾರಿ ಆಗ್ಯದೇನು? ಇಲ್ಲ. ಅದನ್ನು ಲೇಸ ಸ್ವಲ್ಪವೂ ಕೂಡ ಸತ್ಯವೆಂದು ತಿಳಿಯಬೇಡ. ಇವು ನಮ್ಮ ಕಿವ್ಯಾಗ ಹೋಗಿ ಅದರದ್ದು ನಮಗೆ ಪ್ರಯೋಜನಕಾರ ಆಗ್ಬೇಕು, ಸುಮ್ ಶಬ್ದಶ್ಯ ಆಗಬಾರದು. ಇದು ಸತ್ಯವೆಂದು ತಿಳಿಯಬೇಡಪ್ಪ. ಸತ್ಯ ಇಲ್ಲಿದು. ಯಾವ ಪ್ರಕಾರ ಜಾಗ್ರತದಲ್ಲಿ ಸ್ವಪ್ನವಿರುವುದಿಲ್ಲವೋ, ಜಾಗ್ರತದಲ್ಲಿ ಸ್ವಪ್ನದೇನು ಇಲ್ಲ, ಅದೇ ಪ್ರಕಾರ
ಸ್ವಪ್ನದಲ್ಲಿಯೂ ಕೂಡ ಜಾಗೃತವಿರುವುದಿಲ್ಲ. ಸ್ವಪ್ನದಲ್ಲಿ ಜಾಗೃತಿ ಇಲ್ಲ, ಜಾಗೃತದಲ್ಲಿ ಸ್ವಪ್ನ ಇಲ್ಲ. ಒಂದ್ರೊಳಗೆ ಒಂದಿಲ್ಲಿವು. ಬ್ರಹ್ಮವೋ ನೀನೇ ಬ್ರಹ್ಮವೋ, ಜಾಗ್ರದ ವ್ಯಾಪಾರ ಸ್ವಪ್ನದೊಳಿಲ್ಲ, ಸ್ವಪ್ನದ ವ್ಯಾಪಾರ ಜಾಗ್ರದೊಳಿಲ್ಲ. ಸ್ವಪ್ನ ಸುಪ್ತಿಸು ಜಾಗ್ರ ಸ್ವಪ್ನ ಸುಪ್ತಿ ತೂರ್ಯದೊಳಿಲ್ಲ, ಶಿವ ನಿನ್ನೊರತನ್ಯಾರಿಲ್ಲ. ಬ್ರಹ್ಮವೋ ನೀನೇ ಬ್ರಹ್ಮವೋ, ಕಣ್ಣಿನ ವ್ಯಾಪಾರ ಮೂಗಿನೊಳಿಲ್ಲ, ಮೂಗಿನ ವ್ಯಾಪಾರ ಕಣ್ಣಿನೊಳಿಲ್ಲ. ಇವೆಲ್ಲ ಒಂದರೊಳಗೆ ಒಂದಿಲ್ಲಿವು. ಆದ್ರೆ ಒಣ ತೋರಿಕೆ ಕೇವಲ ಪ್ರತೀತಿ ಮಾತ್ರ. ಜಾಗ್ರದಲ್ಲಿ ಸ್ವಪ್ನವಿರುವುದಿಲ್ಲವೋ, ಅದೇ ಪ್ರಕಾರ ಸ್ವಪ್ನದಲ್ಲಿಯೂ ಕೂಡ ಜಾಗ್ರವಿರುವುದಿಲ್ಲ. ಟೀಕಾ ನೋಡ್ರಿ ಏನಂತಾರ, ದೇಶ ಕಾಲ ಯಾವ ಸಾಮಗ್ರಿಗಳಿಲ್ಲದೆ ಸ್ವಪ್ನದಲ್ಲಿ ಆನೆ ಪರ್ವತ ಮೊದಲಾದವುಗಳು ಉತ್ಪತ್ತಿಯಾಗುತ್ತವೆ. ಏನಂತಾರೆ ಟೀಕಾದಲ್ಲಿ, ದೇಶ ಕಾಲ ಯಾವ ಸಾಮಗ್ರಿಗಳಿಲ್ಲದೆ ಸ್ವಪ್ನದಲ್ಲಿ ಆನೆ ಪರ್ವತ ಮೊದಲಾದವುಗಳು ಉತ್ಪತ್ತಿಯಾಗುತ್ತವೆ, ಆದ್ದರಿಂದಲೇ ಮಿಥ್ಯೆ ಎಂದು ಹೇಳಲ್ಪಡುತ್ತವೆ. ಅವು ತೋರ್ಯಾವಂದ್ರೆ ಅವಕ್ಕೆ ಏನನ್ಬೇಕು? ಮಿಥ್ಯ. ಮಿಥ್ಯ ವಸ್ತು ಇಲ್ಲ ತೋರ್ತದ. ಅದರಂತೆ ಆಕಾಶಾದಿ ಪ್ರಪಂಚವು ಬ್ರಹ್ಮನಿಂದ ಸೃಷ್ಟಿಯಾಗಿರುತ್ತದೆ. ಆ ಬ್ರಹ್ಮನಲ್ಲಿ ದೇಶ ಕಾಲಗಳು ಸ್ವಲ್ಪವೂ ಕೂಡ ಇರುವುದಿಲ್ಲ. ಬ್ರಹ್ಮದಲ್ಲಿ ದೇಶ ಕಾಲಗಳು ಸ್ವಲ್ಪವೂ ಕೂಡ ಇಲ್ಲ. ಸ್ವಪ್ನದಲ್ಲಿ ಆನೆ ಪರ್ವತ ಮೊದಲಾದಗಳು ಉತ್ಪತ್ತಿಗೆ ಯೋಗ್ಯವಾದ ದೇಶ ಕಾಲಗಳು ಇರುವುದಿಲ್ಲ. ಅಲ್ಲಿ ಆನೆ ಹುಟ್ಟ್ಯದಂದ್ರೆ, ಆನೆ ಹುಟ್ಟಬೇಕಾದ್ರೆ ಒಂದು 9 ತಿಂಗಳ, ಒಂದು 10 ತಿಂಗಳರೇ ಕಾಲು ಬೇಕಿಲ್ಲ. ಆನೆ ಹುಟ್ಟ್ಯದಂದ್ರೆ ಒಂದು 4-5 ಫೂಟರೇ ಅಲ್ಲಿ ಜಾಗ, ದೇಶ ಬೇಕಿಲ್ಲ. ಯಾವ ದೇಶ ಕಾಲಗಳಿಲ್ಲದೆ ಹುಟ್ಟ್ಯದ ನೋಡ್ರಿ. ಆನೆ ಹುಟ್ಟಬೇಕಾದ್ರೆ ಸರ್ವಸಾಧಾರಣ ಒಂದು 9 ತಿಂಗಳರೇ ಬೇಕು, ಕಮ್ಮಿ. ಮತ್ತೆ ಜಾಗ ಒಂದು 4 ಫೂಟ್ ಜಾಗ ಬೇಕಿಲ್ಲ. ಆನೆ ಸಣ್ಣದಿರ್ತದ ಅದು. ಅಂತಾದು ತೋರಿ ಅದು ಹುಟ್ಟ್ಯದ ನೋಡ್ರಿ. ಅಲ್ಲಿ ದೇಶ ಕಾಲಗಳಿಲ್ಲದೆ ಯಾವುದು ಹುಟ್ಟಿರ್ತದ ಅದಕ್ಕೆ ಮಿಥ್ಯ. ಆದಾಗ್ಯಾದರೂ ಅಲ್ಪ ದೇಶ ಕಾಲಗಳು ಇರುತ್ತವೆ. ಆದರೆ ಆಕಾಶಾದಿಗಳು ಸೃಷ್ಟಿಯಾಗಬೇಕಾದರೆ ಅಲ್ಪವಾದ ದೇಶ ಕಾಲಗಳು ಕೂಡ ಇರುವುದಿಲ್ಲ. ನೋಡ್ರಿ, ಆ ಸ್ವಪ್ನದಲ್ಲಿ ಸ್ವಲ್ಪ ದೇಶ ಕಾಲ ಹೇಳ್ಯಾರ. ಈ ಆಕಾಶಾದಿಗಳು ಜಾಗ್ರದಲ್ಲಿ ಏನು ದೇಶ ಕಾಲಗಳಿಲ್ಲ. ಅಲ್ಲಿ ಆ ಹಿತನಾಮಕ ನಾಡಿಯರು ಹೇಳ್ಯಾರ, ಸ್ವಪ್ನಕ್ಕಿನ್ನ ಒಂಜರ ಜಾಗ ಕೊಟ್ಟಾರ. ಈ ಜಾಗ್ರಕ್ಕೆ ಅಷ್ಟು ಜಾಗನೂ ಇಲ್ಲ. ಇರುತ್ತವೆ, ಆದರೆ ಆಕಾಶಾದಿಗಳು ಸೃಷ್ಟಿಯಾಗಬೇಕಾದರೆ ಅಲ್ಪವಾದ ದೇಶ ಕಾಲಗಳು ಕೂಡ ಇರುವುದಿಲ್ಲ. ಯಾಕಂದರೆ ದೇಶಕಾಲ ರಹಿತನಾದ ಪರಮಾತ್ಮನಿಂದ ಆಕಾಶಾದಿಗಳು ಸೃಷ್ಟಿಯಾಗಿರುತ್ತವೆ ಎಂದು ಹೇಳಿರುತ್ತದೆ. ಈ ಕಾರಣದಿಂದ ತೈತರಿಯ ಶ್ರುತಿಯಲ್ಲಿ ಕ್ರಮದಿಂದ ಆಕಾಶಾದಿಗಳು ಸೃಷ್ಟಿಯನ್ನು ಹೇಳಿರುತ್ತದೆ ಹೊರತು ದೇಶ ಕಾಲಗಳ ಸೃಷ್ಟಿಯನ್ನು ಹೇಳಿರುವುದಿಲ್ಲ. ತೈತರಿ ಶ್ರುತಿಯಲ್ಲಿ ಆಕಾಶಾದಿಗಳು ಒಂದರಿಂದ ಒಂದು ಹುಟ್ಟ್ಯಾವಂತ ಹೇಳ್ಯಾರ, ಆದ್ರೆ ದೇಶ ಕಾಲಗಳು ಮಾತ್ರ ಹೇಳಿಲ್ಲ. ತೈತರಿಯ ಶ್ರುತಿಯಲ್ಲಿ ಕ್ರಮದಿಂದ ಆಕಾಶಾದಿಗಳ ಸೃಷ್ಟಿಯನ್ನು ಹೇಳಿರುತ್ತದೆ ಹೊರತು ದೇಶ ಕಾಲಗಳ ಸೃಷ್ಟಿಯನ್ನು ಹೇಳಿರುವುದಿಲ್ಲ. ಮತ್ತು ಎರಡನೇ ಕಡೆ ಸೂತ್ರಕಾರರು ಹಾಗೂ ಭಾಷ್ಯಕಾರರು ಕೂಡ ದೇಶ ಕಾಲಗಳ ಸೃಷ್ಟಿಯನ್ನು ಹೇಳಿರುವುದಿಲ್ಲ. ಸೂತ್ರಕಾರರು ಭಾಷ್ಯಕಾರರಂದ್ರೆ ಯಾರ್ರೀ?
ಪರ ನಮಸ್ಕಾರ. ಸೂತ್ರಕಾರರು ವ್ಯಾಸರಪ್ಪ. ಭಾಷ್ಯಕಾರರು ಶಂಕರಾಚಾರ್ಯರು. ಹಾ, ಭಾಷ್ಯಕಾರರು ಶಂಕರಾಚಾರ್ಯರು, ಸೂತ್ರಕಾರರು ವ್ಯಾಸ ಮಹರ್ಷಿಗಳು. ಏನಂತಾರ ನೋಡ್ರಿ, ಸೂತ್ರಕಾರರು ಹಾಗೂ ಭಾಷ್ಯಕಾರರು ಕೂಡ ದೇಶ ಕಾಲಗಳ ಸೃಷ್ಟಿಯನ್ನು ಹೇಳಿರುವುದಿಲ್ಲ, ಉತ್ಪತ್ತಿಗೆ ಸೃಷ್ಟಿ ಎಂದು ಕರೆಯುತ್ತಾರೆ. ಆ ಉತ್ಪತ್ತಿಗೆ ಏನಂತಾರೆ? ಸೃಷ್ಟಿ. ಅಲ್ಲಿ ತೈತರಿಯ ಶ್ರುತಿಯು ಹಾಗೂ ಸೂತ್ರಕಾರರ ಭಾಷ್ಯಕಾರರ ಅಭಿಪ್ರಾಯವು ಈ ಪ್ರಕಾರವಾಗಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ದೇಶ ಕಾಲಗಳ ಸಾಮಗ್ರಿ ಇಲ್ಲದೆ ಆಕಾಶಾದಿ ಪ್ರಪಂಚವು ಉತ್ಪತ್ತಿಯಾಗಿರುತ್ತದೆ. ಆದ್ದರಿಂದ ಆಕಾಶಾದಿಗಳು ಸ್ವಪ್ನದಂತೆ ಮಿಥ್ಯೆಯಾಗಿರುತ್ತವೆ. ಆಕಾಶಾದಿಗಳು ಹೆಂಗಪ್ಪ ಅಂತ ಕೇಳಿದ್ರೆ ಸ್ವಪ್ನದಂತೆ ಮಿಥ್ಯೆಯಾಗಿರುತ್ತವೆ. ಇಲ್ಲಿ ಆಕಾಶಾದಿಗಳು ಅನ್ನೋದ್ರ ಮ್ಯಾಗ 352 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನ್ ಹೇಳ್ತಾರ ಪಂಡಿತ್ ಪೀತಾಂಬರಜಿ ಅವರು ಅಂತ ಕೇಳಿದ್ರೆ, ಇಲ್ಲಿ ಒಂದು ರಹಸ್ಯವಿರುತ್ತದೆ. ರಹಸ್ಯ ಅಂದ್ರೆ ಏನ್ರಿ? ಗೌಪ್ಯ ಪ್ರಕಟಣೆ ರಹಸ್ಯ ರೀ. ಗೌಪ್ಯ ಏನದ ಅದು ಪ್ರಕಟ ಮಾಡ್ತಾರ. ಅದನ್ನ ಹೆಂಗ ಹಾಲಿನೊಳಗ ತುಪ್ಪ ಗೌಪ್ಯವಾಗಿತ್ತು ಅದನ್ನು ಪ್ರಯತ್ನದಿಂದ ಹೊರಗೆ ಹೆಂಗ ತೆಗಿತಾರೋ ಅದರಂತೆ ಇಲ್ಲಿ ಒಂದು ರಹಸ್ಯವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಯಾವ ಪ್ರಕಾರ ಯಾರೋ ಇಬ್ಬರು ಬಲಿಷ್ಠ ಪುರುಷರು ಶೂನ್ಯ ಅರಣ್ಯದಲ್ಲಿ ಕೂಡಿಕೊಂಡು ಹೋಗುವಾಗ, ಇಬ್ರು ಬಲಿಷ್ಠರಿದ್ದರವರು, ತಮ್ಮ ತಮ್ಮ ಬಲಿಷ್ಠತೆಯ ಬಗ್ಗೆ ಅವರಲ್ಲಿ ವಿವಾದ ಉಂಟಾಯಿತು. ಅವರಲ್ಲಿ ಏನಾಯ್ತು? ವಿವಾದ ಉಂಟಾಯಿತು. ವಿವಾದ ಅಂದ್ರೆ ಏನ್ರಿ? ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ. ವಿವಾದ ಅಂದ್ರ ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ. ಏನಾಯ್ತು? ವಿವಾದ ಉಂಟಾಯಿತು. ಅದರಿಂದ ಅವರು ತಮ್ಮ ತಮ್ಮ ಬಲಿಷ್ಠತೆಯ ಬಗ್ಗೆ ಅವರಲ್ಲಿ ವಿವಾದ ಉಂಟಾಯಿತು. ಅವರಿಂದ ಅವರು ತಮ್ಮ ತಮ್ಮ ಬಲದ ಪರೀಕ್ಷಾರ್ಥವಾಗಿ ಯಾರು ಯಾರನ್ನು ಕೆಳಗೆ ಬೀಳಿಸುವರೋ ಅವರೇ ಬಲಿಷ್ಠರು ಹೀಗೆಂದು ಪ್ರತಿಜ್ಞೆ ಮಾಡಿ, ಏನ್ ಮಾಡಿದ್ರು? ಪ್ರತಿಜ್ಞೆ ಮಾಡಿದರು. ಪ್ರತಿಜ್ಞೆ ಅಂದ್ರೆ ಅಪ್ಪರ ಮುಂದ ಏನ್ ಹೇಳಕ್ ಹೊಂಟಿವಿ ಅದನ್ನ ಪ್ರತಿಜ್ಞೆ ಮಾಡಿದ್ವು. ಭೀಷ್ಮ ಪ್ರತಿಜ್ಞೆ ಅಂತ ಬರ್ತದ ನೋಡ್ರಿ. ಹಂಗ ನಾವೇನು ಹೇಳಕ್ ಹೊಂಟಿವಿ ಅದು ಸತ್ಯವಾಗಿ ಹೇಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದಾರೆ. ಅದನ್ನೇ ನಾವು ಮುಂದುವರಿಸ್ತೇವು. ಈಗೇನು ಪ್ರತಿಜ್ಞೆ ಮಾಡಿದೆವು ಅದು ಕಡಿತಕ ನಾವು ಕಡಿಗೆ ಹಾಯಿಸ್ತೇವೆ ಅದನ್ನ. ಪ್ರತಿಜ್ಞೆ ಅಂದ್ರೆ ಉತ್ತರ ಕಾಲೇ ಸ್ವಕರ್ತವ್ಯತ್ವೇನ ನಿರ್ದೇಶ ಪ್ರತಿಜ್ಞಾ. ಏನ್ ಮಾಡಿದ್ರು? ಹೀಗೆಂದು ಪ್ರತಿಜ್ಞೆ ಮಾಡಿ ಎರಡೂ ಕಡೆಗೆ ತೀಕ್ಷ್ಣವಾದ ಬಾಣದ ತುದಿಗಳುಳ್ಳ ಎರಡು ಕಡೆ ಕೂರೆತ್ತಿರ ಒಂದು ಒಂದು ಕಬ್ಬಿಣದ ಒಂದು ಏನಿತ್ತು ಅದಕ್ಕೆ ಎರಡು ಕಡೆ ಕೂರು ಮಾಡಿ ಒಂದು ವಿಶೇಷವಾದ ಶಸ್ತ್ರವನ್ನು ತೆಗೆದುಕೊಂಡು ತಮ್ಮಿಬ್ಬರ ಹೃದಯದಲ್ಲಿ ಹಿಡಿದು ಆ ಶಸ್ತ್ರದ ಒಂದೊಂದು ತುದಿಯನ್ನು ತಮ್ಮ ತಮ್ಮ ಹೃದಯ ದೇಶಕ್ಕೆ ತಗಲಿಸಿಕೊಂಡು ನಂತರ ಪರಸ್ಪರರು ಎದುರು ಬದಲಾಗಿ ಬಲ ಪ್ರಯೋಗವನ್ನು ಮಾಡಿ ಇಬ್ಬರು ತಮ್ಮನ್ನು ಏನ್ ಮಾಡಿದ್ರಿ? ಇಬ್ಬರು ಮೃತ್ಯುವನ್ನು ಹೊಂದಿದರು. ಏನಾಯ್ತದು? ಆ ಬಲಿಷ್ಠ ಚೂಪಾದ ಆ ತುದಿಯನ್ನು ಇಬ್ಬರು ಹೃದಯ ಕಚ್ಚಿ ಒತ್ತಲು ಕತ್ತರು. ಏನಾಯ್ತದು? ಇಬ್ಬರು ಹೃದಯದೊಳಗೆ ಸೇರ್ತು, ಇಬ್ರು ಮರಣ ಹೊಂದಿದರು, ಇಬ್ರು ಸತ್ವಾದರು. ಬಲಿಷ್ಠ ಪುರುಷರು ಇಬ್ಬರು ತಮ್ಮ ತಮ್ಮೊಳಗೆ ಏನ್ ಮಾಡ್ತಾರ್ರಿ?
ಮೃತ್ಯುವನ್ನು ಹೊಂದಿದರು. ಅದರಂತೆ ಬ್ರಹ್ಮರೂಪ ಶೂನ್ಯವೆಂಬ ಅರಣ್ಯದಲ್ಲಿ ಜಾಗೃತ್ ಪ್ರಪಂಚ ಹಾಗೂ ಸ್ವಪ್ನ ಪ್ರಪಂಚವೆಂಬವರೇ ಆ ಇಬ್ಬರು ಬಲಿಷ್ಠ ಪುರುಷರು. ಇವರು ತಮ್ಮ ತಮ್ಮೊಳಗೆ ಏನು ವಿವಾದ ಮಾಡಿ ಅವ್ರವ್ರ ಇಬ್ರು ಮರಣಕ್ಕೆ ತಾವೇ ಕಾರಣ ಆದ್ರು. ದೃಷ್ಟಾಂತದಲ್ಲಿ ಹೇಳಿದಂತೆ ಏನಂತಾರಿ? ದೃಷ್ಟಾಂತದಲ್ಲಿ ಹೇಳಿರುವಂತೆ. ದೃಷ್ಟಾಂತ ಅಂದ್ರೆ ಎದಕ್ಕಂತಾರ್ರಿ? ಅಪ್ಪರ ನೆನಪಿಲ್ರಪ್ಪ, ನೀವು ಹೇಳ್ರಿ. ಓವರ್ ಹೇಳ್ತಾರ. ಹೇಳ್ರಮ್ಮ. ದೃಷ್ಟಾಂತ ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಅದು ಕೇಳುವವರಿಗೂ ಹೇಳುವವರಿಗೂ ಅದು ಸಮ್ಮತ ಆಗಿರ್ಬೇಕ್ರಿ. ಅದು ದೃಷ್ಟಾಂತದಲ್ಲಿ ಹೇಳಿರುವಂತೆ ಪರಸ್ಪರರು ಹೊಡೆದಾಡಿ ಮೃತ್ಯು ಹೊಂದುವುದನ್ನೇ ಈಗ ತೋರಿಸುತ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಒಂದೇ ಕಡ ದೇಶ ಕಾಲಾದಿ ಯಾವ ಸಾಮಗ್ರಿಗಳು ಇಲ್ಲದೆ ಯಾವು ಹುಟ್ಟುತ್ತವೆಯೋ ಅವು ಸುಳ್ಳಾಗಿರುತ್ತವೆ. ಅವು ಹ್ಯಾಂಗವ? ಸುಳ್ಳಾಗಿರುತ್ತವೆ. ಯಾವ ಪ್ರಕಾರ? ದೇಶರೂಪ ಸಾಮಗ್ರಿಯ ಪೂರ್ಣವಾಗಿದ್ದರೂ ಕೂಡ ಕಾಲರೂಪ ಸಾಮಗ್ರಿಯ ಕಡಿಮೆ ಇರುವುದರಿಂದ ಹುಟ್ಟಿದ ಯಾವ ಕೆಸರಿನ ಪಾರಿವಾಳ, ಹಂಚಿನ ನಾಣ್ಯ, ಚರ್ಮದ ಸರ್ಪ ಮೊದಲಾದ ಇಂದ್ರಜಾಲಿಕ ಅಂದ್ರೆ ಜಾದೂಗಾರನಿಂದ ರಚಿತವಾದ ಪದಾರ್ಥಗಳು ಮಿಥ್ಯೆ ಎಂದು ಹೇಳಲ್ಪಡುತ್ತವೆಯೋ ಅದರಂತೆ ಕಂಠದಲ್ಲಿರುವ ಹಿತಾನಾಮಕ ನಾಡಿ ರೂಪ ಅಲ್ಪದೇಶ ಮತ್ತು ಅಲ್ಪ ಕಾಲದಲ್ಲಿ ಹುಟ್ಟಿದ ಸ್ವಪ್ನ ಪ್ರಪಂಚವು ಮಿಥ್ಯೆ ಇರುತ್ತದೆ. ಆ ದೃಷ್ಟಾಂತದಿಂದ ಜಾಗ್ರತ್ ಪ್ರಪಂಚವು ಏನದರಿ? ಸ್ವಪ್ನಕ್ಕೆ ಸಾದೃಶ್ಯವಾಗಿರೋಣದರಿಂದ ದೃಷ್ಟಾಂತದಿಂದ ಏನಂತಾರೆ? ಆ ದೃಷ್ಟಾಂತದಿಂದ ಜಾಗ್ರತ್ ಪ್ರಪಂಚವು ಎದಕ್ಕೆ? ಸ್ವಪ್ನಕ್ಕೆ ಸಾದೃಶ್ಯವಾಗಿರೋಣದರಿಂದ. ಸಾದೃಶ್ಯ ಹಂಗ ಅದು ತೋರ್ತದ, ಇದು ತೋರ್ತದ. ಸಾದೃಶ್ಯ ಅಂದ್ರೆ भेद सहित समान धर्म को सादृश्य कहिए। भेद सहित समान धर्म को सादृश्य कहे. ಭೇದ ಏನದ? ಒಂದು ಜಾಗ್ರ ಅನ್ನೋದು ಒಂದು ಸ್ವಪ್ನ ಅನ್ನೋದು ಭೇದ ಅದ. ಮತ್ತು ಸಾದೃಶ್ಯ ಏನದ? ಅದನ್ನೂ ಪ್ರತೀತಿ, ಇದನ್ನೂ ಪ್ರತೀತಿ. ಅದನ್ನೂ ತೋರ್ತದ, ಇದನ್ನೂ ತೋರ್ತದ. ಅದಕ್ಕೆ ಆ ದೃಷ್ಟಾಂತದ ಜಾಗ್ರತ್ ಪ್ರಪಂಚವು ಹೆಂಗದಪ್ಪ ಅಂತ ಕೇಳಿದ್ರೆ ಸ್ವಪ್ನಕ್ಕೆ ಸಾದೃಶ್ಯವಾಗಿರುವುದರಿಂದ ಮಿಥ್ಯವಿರುತ್ತದೆ. ಹೀಗೆ ಸ್ವಪ್ನದ ದೃಷ್ಟಾಂತದಿಂದ ಜಾಗ್ರತ್ ಪ್ರಪಂಚವು ಅಘಾತವನ್ನು ಹೊಂದುತ್ತದೆ. ಅದನ್ನು ಇಲ್ಲಾಗಿ ಹೋಗ್ತದೆ. ಅದು ಹೆಂಗಿಲ್ಲ ಆಗ್ತದೋ ಇದನ್ನು ಇಲ್ಲಾಗಿ ಹೋಗ್ತದೆ. ಅದರಂತೆಯೇ ಎರಡನೇ ಕಡ ದೇಶ ಕಾಲ ರೂಪ ಸಾಮಗ್ರಿಗಳು ಲೇಷ ಮಾತ್ರವೂ ಇಲ್ಲದ ಬ್ರಹ್ಮದಲ್ಲಿ. ನೋಡಿ, ಲೇಷ ಲೇಷ ಅಂದ್ರೆ ಸ್ವಲ್ಪ ಎಳ್ಳಷ್ಟೂ ಇಲ್ರಪ್ಪ. ಅಲ್ಪಿ ಭಾವಕ್ಕೂ ಲೇಷ ಕಹೆ. ಅದರಂತೆ ದೇಶ ಕಾಲ ರೂಪ ಸಾಮಗ್ರಿಗಳು ಲೇಷ ಮಾತ್ರವೂ ಇಲ್ಲದ ಬ್ರಹ್ಮದಲ್ಲಿ ಜಾಗೃತ ಪ್ರಪಂಚವು ತೋರುತ್ತದೆ. ಆದ್ದರಿಂದ ಅದು ಅಸತ್. ಅಸತ್ ಅಂದ್ರೆ ಇಲ್ಲವೇ ಇಲ್ರಪ್ಪ. ಇಲ್ಲವೇ ಇಲ್ಲದು ಅಸತ್ ಇರುತ್ತದೆ. ಯಾಕಂದರೆ
ವರ್ತಮಾನ ಕಾಲದಲ್ಲಿ ತೋರುವ ದೇಶ ಕಾಲಗಳು ಏನಂತಾರಿ, ವರ್ತಮಾನ ಕಾಲದಲ್ಲಿ ತೋರುವ ದೇಶ ಕಾಲಗಳು ಜಾಗ್ರತ್ ಪ್ರಪಂಚದ ಅಂತರ್ಗತವಿರುತ್ತವೆ. ಆದರೆ ಅವುಗಳಕ್ಕಿಂತಲೂ ಭಿನ್ನವಾದ ದೇಶ ಕಾಲಗಳು ಪ್ರಪಂಚದ ಉತ್ಪತ್ತಿಗೆ ಕಾರಣಗಳಾಗಿವೆ ಎಂದು ಒಂದು ವೇಳೆ ಹೇಳಿದ್ದಾದರೆ ಅವರಿಗೆ ಹೀಗೆ ಕೇಳಬೇಕಾಗುತ್ತದೆ. ಏನಂತ ಕೇಳಬೇಕು? ಒಂದನೇ ಕಡ, ಆ ದೇಶ ಕಾಲಗಳು ಬ್ರಹ್ಮದೊಡನೆ ಅಭಿನ್ನವಾಗಿರುತ್ತವೆಯೋ ಅಥವಾ ಭಿನ್ನವಾಗಿರುತ್ತವೆಯೋ? ಒಂದನೇ ಕಡ, ಒಂದು ವೇಳೆ ಅಭಿನ್ನವಾಗಿರುತ್ತವೆ ಎಂದು ಹೇಳಿದ್ದಾದರೆ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವ ದೇಶ ಕಾಲಗಳು ಅಭಾವವಾಗುವುದರಿಂದ, ಅಭಾವ ಅಂದ್ರ ಅಭಾವ ಆಗ್ತಾವು. ಒಂದು ಕಾಲದಲ್ಲಿ ನಿದ್ದೆ ಇಲ್ಲ ನೋಡ್ರಿ. ಹಾ ರೀ, ನಿದ್ದಾಗ ಇಲ್ಲ ನೋಡ್ರಿ. ಎಲ್ಲಿ ನೋಡ್ರಿ ಅವು? ದೇಶ ಕಾಲ ರಹಿತವಾದ ಬ್ರಹ್ಮದಲ್ಲಿ ಪ್ರಪಂಚದ ಜ್ಞಾನವಾಗುವುದು ಸಿದ್ಧವಾಯಿತು. ಏನ್ರಿ? ದೇಶ ಕಾಲ ರಹಿತವಾದ ಬ್ರಹ್ಮದಲ್ಲಿ ಪ್ರಪಂಚದ ಜ್ಞಾನವಾಗುವುದು ಸಿದ್ಧವಾಯಿತು. ಅಥವಾ ಆ ದೇಶ ಕಾಲಗಳು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುತ್ತವೆ ಎಂದು ಹೇಳಿದ್ದಾದರೆ ಅವು ಸತ್ಯವಾಗಿರುತ್ತವೆಯೋ? ಎರಡನೇದು, ಅಥವಾ ಮಿಥ್ಯೆಯಾಗಿರುತ್ತವೆಯೋ? ಸತ್ಯ ಹೇಳಿದ್ದಾದರೆ, ಒಂದು ವೇಳೆ ಸತ್ಯ ಆಗಿರ್ತಾವತ್ ಹೇಳಿದ್ರೆ ಅದ್ವೈತ ಶ್ರುತಿಗೆ ವಿರೋಧವಾಗುತ್ತದೆ. ಎರಡು ಆಗ್ತಾವಲ್ರಿ ಬ್ರಹ್ಮ ಒಂದು ಜಗತ್ತೊಂದು, ಎರಡು ಸತ್ಯ. ಹಾ, ಎರಡು ಸತ್ಯ ಆಗ್ತಾವ ನೋಡ್ರಿ. ಮತ್ತು ಇನ್ನ ಎರಡನೇ ಕಡದೊಳಗ ಮಿಥ್ಯವೆಂದು ಹೇಳಿದ್ದಾದರೆ ದೇಶ ಕಾಲಗಳು ಸಹಿತ ಪ್ರಪಂಚದಂತೆ, ಏನಂತಾರೆ? ಮಿಥ್ಯವೆಂದು ಹೇಳಿದ್ದಾದರೆ ದೇಶ ಕಾಲಗಳು ಸಹಿತ ಪ್ರಪಂಚದಂತೆ ಕಾರ್ಯವಾಗುವುದರಿಂದ ಅವುಗಳಿಗೆ ಕಾರಣವಾಗುವ ಮತ್ತೆ ಯಾವುದೋ ದೇಶ ಕಾಲಗಳನ್ನು ಹೇಳಬೇಕಾಗುತ್ತದೆ. ಅದಕ್ಕೊಂದು ಬ್ಯಾರೆ ಮತ್ತೆ ದೇಶ ಕಾಲ ಹೇಳಬೇಕಾಗ್ತದೆ. ಒಂದು ವೇಳೆ ಅವು ತಮಗೆ ತಾವೇ ಕಾರಣಗಳಾಗಿರ್ತವೆ ಎಂದು ಹೇಳಿದ್ದಾದರೆ, ಇಲ್ಲ ಅದಕ್ಕೆ ಮತ್ತೊಂದು ಕಾರಣ ಇಲ್ಲ, ತಮಗೆ ತಾವೇ ಕಾರಣ ಹಿಂಗೆ ಹೇಳಿದ್ರಿ ಅಂದ್ರೆ ಆತ್ಮಾಶ್ರಯ ದೋಷ ಬರುತ್ತದೆ. ಆತ್ಮಾಶ್ರಯ ಅಂದ್ರೆ ಏನ್ರಮ್ಮ? ತನ್ನಿಂದ ತಾನೇ ಹಾ, ನನ್ನ ಹೆಗಲ ಮೇಲೆ ನಾನೇ ಕುಳಿತು ಬಂದಿರಿ. ಹಾ, ಸ್ವಸ್ಕಂದಾರೂಢ ಆತ್ಮಾಶ್ರಯ. ಇಲ್ಲಿ ನೀ ಹೆಂಗ್ ಬಂದ್ಯಪ್ಪ ಅಂದ್ರೆ ನನ್ನ ಹೆಗಲ್ ಮ್ಯಾಗ ಕೂತ್ ನಾ ಬನ್ನಿ. ನೀ ಹೆಂಗ್ ಹುಟ್ಟಿದ್ಯಪ್ಪ ಅಂದ್ರೆ ನನ್ನಿಂದಲೇ ನಾ ಹುಟ್ಟದಂದ್ರ ಆತ್ಮಾಶ್ರಯ ಆಗ್ತದೆ. ಒಂದು ವೇಳೆ ಅವು ತಮಗೆ ತಾವೇ ಕಾರಣಗಳಾಗಿರುತ್ತವೆ ಎಂದು ಹೇಳಿದ್ದಾದರೆ ಆತ್ಮಾಶ್ರಯ ದೋಷವು ಬರುತ್ತದೆ. ಲಕ್ಷಣ ನೋಡ್ರಮ್ಮ, ಸ್ವಸ್ಕಂದಾರೂಢ ಆತ್ಮಾಶ್ರಯ. ಸ್ವಸ್ಕಂದಾರೂಢ ಆತ್ಮಾಶ್ರಯ. ಸ್ವಸ್ಕಂದಾರೂಢ ಆತ್ಮಾಶ್ರಯ. ಒಂದು ವೇಳೆ ಅವು ತಮಗೆ ತಾವೇ ಕಾರಣಗಳಾಗಿರುತ್ತವೆ ಎಂದು ಹೇಳಿದ್ದಾದರೆ ಆತ್ಮಾಶ್ರಯ ದೋಷವು ಬರುತ್ತದೆ. ಮತ್ತು ಇನ್ನು ಒಂದು ವೇಳೆ ಮೊದಲನೆಯ ದೇಶ ಕಾಲಕ್ಕೆ ಎರಡನೆಯದು ಕಾರಣವಾಗಿರುತ್ತದೆ ಮತ್ತು ಎರಡನೆಯ ದೇಶ ಕಾಲಕ್ಕೆ ಮೊದಲನೆಯದು ಕಾರಣವಾಗಿರುತ್ತವೆ ಎಂದು ಹೇಳಿದ್ದಾದರೆ ಪರಸ್ಪರ ಉತ್ಪತ್ತಿಯಲ್ಲಿ ಪರಸ್ಪರರ ಅಪೇಕ್ಷೆಯಾಗುವುದರಿಂದ ಅನ್ವನ್ಯಾಶ್ರಯ ದೋಷವು ಉಂಟಾಗುತ್ತದೆ. ಅನ್ವನ್ಯಾಶ್ರಯ ದೋಷ ಬರ್ತದ. ಅದಕ್ಕಿದು ಇದಕ್ಕೆ ಅದು ಅಂದೆ ಅಂದ್ರ ಬೆಂಕಿ ಧರ್ಮ ಕೆಬ್ಬಣದಾಗ ಕೆಬ್ಬಣ ಧರ್ಮ ಬೆಂಕಿ ನೋಡಿದಂಗ ಆಗ್ತದ್ರಪ್ಪ. ಅನ್ವನ್ಯಾಶ್ರಯ ದೋಷ ಆಗ್ತದೆ. ಇದಕ್ಕದು ಕಾರಣ, ಅದಕ್ಕಿದು ಕಾರಣ. ಅನ್ವನ್ಯಾಶ್ರಯ ದೋಷ ಆಗ್ತದ್ರಿ. ಇನ್ನ ಒಂದು ವೇಳೆ
ಎರಡನೆಯದಕ್ಕೆ ಮೂರನೆಯದು ಕಾರಣವಾಗಿರುತ್ತದೆ. ಮೂರನೆಯದಕ್ಕೆ ಮೊದಲನೆಯದು ಕಾರಣ. ಮೊದಲನೆಯ ದೇಶಕಾಲವೇ ಕಾರಣವಾಗಿರುತ್ತವೆ ಎಂದು ಹೇಳಿದ್ದಾದರೆ ಚಕ್ರದಂತೆ ತಿರುಗುವ ಚಕ್ರಿಕಾ ದೋಷವು ಪ್ರಾಪ್ತವಾಗುತ್ತದೆ. ಹೌನ್ರಪ್ಪ. ಪ್ರಥಮಕ್ಕೆ ದ್ವಿತೀಯ, ದ್ವಿತೀಯಕ್ಕೆ ತೃತೀಯ, ತೃತೀಯಕ್ಕೆ ಮತ್ತೆ ಪ್ರಥಮ ಅಂದ್ರೆ ಏನಂತಾರಿ? ಒಲಿಗುಂಡಿನಂತೆ ಚಕ್ರಿಕಾಪತ್ತಿ ದೋಷ. ಅಲ್ಲೇ ಅದರೊಳಗೆ ತಿರುಗಲಿಕ್ಕತ್ತಂದ್ರೆ ಹೆಂಗ? ಪ್ರಥಮಕ್ಕ ದ್ವಿತೀಯ, ದ್ವಿತೀಯಕ್ಕ ತೃತೀಯ, ತೃತೀಯಕ್ಕೆ ಮತ್ತೆ ಪ್ರತಿಮಾ ಅಂದ್ರೆ ಇದಕ್ಕೇನಂತಾರ? ಚಕ್ರಿಕಾಪತ್ತಿ ದೋಷ ಬರ್ತದೆ. ಇನ್ನ ಒಂದು ವೇಳೆ ಮೂರನೆಯ ದೇಶಕಾಲಕ್ಕೆ ನಾಲ್ಕನೆಯದು ಮತ್ತು ನಾಲ್ಕನೆಯದಕ್ಕೆ ಐದನೆಯದು ಕಾರಣವಾಗುತ್ತದೆ ಎಂದು ಹೇಳುತ್ತಾ ಹೋದರೆ ಅನಂತ ದೇಶಕಾಲಗಳು ಧಾರಾರೂಪವಾಗಿರುವುದರಿಂದ ಅನವಸ್ಥಾ ದೋಷವು ಬರುತ್ತದೆ. ನಾನೇನೇ ಎಲ್ಲ ಹೇಳಿ ನನ್ನಂಗ ಆಗ್ತದ್ರಪ್ಪ. ಅನವಸ್ಥಾ ಅಂದ್ರ ಪ್ರಮಾಣ ಶೂನ್ಯ, ಅನೇಕ ನವೀನ ಕಲ್ಪನಾ ಅನವಸ್ಥಾ. ಅನವಸ್ಥಾ ಅಂದ್ರೇನು? ಪ್ರಮಾಣ ಶೂನ್ಯ, ಅನೇಕ ನವೀನ ಕಲ್ಪನಾ. ಹಂಗೆ ಕಲ್ಪನಾ ಮಾಡ್ಕೋತ ಹೋಗುದ್ರಿ. ಅದಕ್ಕೆ ಪ್ರಮಾಣ ಇಲ್ಲ. ಇದಕ್ಕೆ ಯಾವ ಪ್ರಮಾಣನೂ ಇಲ್ರಿ, ನಾವು ಕಲ್ಪನೆ ಮಾಡಿದ್ದ ಕರೆ ಅನ್ಬೇಕಾಗ್ತದ್ರಿ. ಅದಕ್ಕೆ ಅನವಸ್ಥಾ. ಆದ್ದರಿಂದ ಬ್ರಹ್ಮದಲ್ಲಿ ಯಾವ ದೇಶ ಕಾಲಗಳು ಕೂಡ ಸಿದ್ಧವಾಗುವುದಿಲ್ಲ. ಈ ರೀತಿಯಾಗಿ ದೇಶ ಕಾಲಗಳಿಲ್ಲದೆ ಬ್ರಹ್ಮನಿಂದ ಜಾಗೃತಿನ ಜಗತ್ತು ಉತ್ಪತ್ತಿಯಾಗಿ ತೋರುತ್ತದೆ. ಆದ್ದರಿಂದ ಜಾಗೃತ್ ಪ್ರಪಂಚವು ಅಸತ್ ಅಂದ್ರೆ ತುಚ್ಛವಿರುತ್ತದೆ. ಜಾಗೃತ್ ಪ್ರಪಂಚ ಹೆಂಗದಪ್ಪ ಅಂದ್ರೆ ಅಸತ್ ಅಂದ್ರೆ ತುಚ್ಛ. ಏನಂತೀರಿ? ಯಾರೇನು ಅಂದ್ರೇನ್ರಿ? ಹೌದ್ರಿ, ಇಲ್ಲಿ ಮಾತಾಡಿದ್ರಿ ಯಾಕ ಮ್ಯೂಟ್ ತೆಗದ್ರ ಮತ್ ಬಂದ್ ಮಾಡಿದ್ರಿ. ಮತ್ತ ಅಟ್ಟಕ್ಕೆ ಕಚ್ಕೊಂಡ್ ಬಿಟ್ರಿ. ಏನಂತೀರಿ ಹೇಳ್ರಿಪ್ಪ? ಓಂ ನಮಃ ಶಿವಾಯ ರೀ. ಅವ್ರು ಹೇಳ್ಬೇಕಂತ ಸರಿಯಾಗಿ ಕೇಳಂದ್ರ. ಅವ್ರು ಯಾರ ಅದಾರ್ರಿ? ಅವ್ರ ಅಮ್ಮವ್ರ ಅದಾರ? ಯಾರ ಅದಾರ್ರಿ? ಯಾರ್ರೀ? ಇವ್ರ ಹೆಸರ ಸರಿಯಾಗಿ ಗೊತ್ತಾಗಲ್ರಿ ನಮಗ್. ಶ್ರೀಕಾಂತ್ ಕಾಂತವಣ್ಣ ಅವ್ರು ಆಕಡಿಸ್ಲಿಗತ್ತಾರ. ಕಾಂತವಣ್ಣ ಏನ್ ಕೇಳಲ್ರಿ, ಅವ್ರು ಬರೀ ಆಕಡಿಸ್ತಾರ. ಅವ್ರು ಕಾಂತವಣ್ಣ, ಬೆಳ್ಳಿ ಅಣ್ಣ ನೋಟ್ರ ತೆಗಿಬೇಡ್ರಿ. ನೋಡ್ರಿ ಏನಂತಾರ? ಅಥವಾ ಸ್ವಪ್ನ ಪದಾರ್ಥಗಳ ಸ್ಮೃತಿಯು ಜಾಗೃತ್ ಕಾಲದಲ್ಲಿ ಆಗುತ್ತದೆ, ಆದರೆ ಸ್ವಪ್ನಾವಸ್ಥೆಯಲ್ಲಿ ಬಹಳ ಮಾಡಿ ಜಾಗೃತಿನ ಪದಾರ್ಥಗಳ ಸ್ಮೃತಿ ಆಗುವುದಿಲ್ಲ. ನೋಡ್ರಿ, ಇನ್ನ ಸ್ವಪ್ನ ದಿನ ಜಾಗೃತದಲ್ಲಿ ಸ್ಮೃತಿಯರೇ ಆಗ್ತದ. ಹಿಂಗ್ ನೋಡಿನ ಅಂತ ಹೇಳಕರ ಬರ್ತದ. ಇದು ಅದನ್ನೂ ಇಲ್ರಿಪ್ಪರ. ಇದು ಈ ಜಾಗೃತಿಯಿಂದ ಸ್ವಪ್ನದಲ್ಲಿ ತುಸರೆ ಇಲ್ರಿಪ್ಪರ. ಎಲ್ಲಿ? ಅಥವಾ ಸ್ವಪ್ನ ಪದಾರ್ಥಗಳ ಸ್ಮೃತಿಯು ಜಾಗೃತದಲ್ಲಿ ಆಗುತ್ತದೆ ಸ್ವಪ್ನದ್ದು. ಈ ಸ್ವಪ್ನದಾಗ ಹೋಯ್ತು ಜೀವನ. ಸ್ವಪ್ನಲ್ಲಿ ಕಂಠಸ್ಥಾನಕ್ಕೆ ಹೋದ್ರೆ ಇದು ಹಗಲಿಂದ ಏನು ಹೇಳಕ ಬರುದಿಲ್ರಪ್ಪ. ಅಲ್ಲಿ ಅಲ್ರಿಮ್ಮ, ಇಲ್ಲಿ ನೋಡ್ರಿ ಏನ್ ಹೇಳ್ತಾರ? ಅಥವಾ ಸ್ವಪ್ನ ಪದಾರ್ಥಗಳ ಸ್ಮೃತಿಯು ಜಾಗೃತ್ ಕಾಲದಲ್ಲೇ ಆಗುತ್ತದೆ. ಜಾಗೃತದಲ್ಲಿ ನನಗೆ ಇಂಥ ಸ್ವಪ್ನ ಬಿತ್ತು ಅಂತ ಹೇಳ್ತಾನಿಲ್ಲ. ಹೌನ್ರಿ. ನೋಡ್ರಿ ಏನಂತಾರ? ಅಥವಾ ಸ್ವಪ್ನ ಪದಾರ್ಥಗಳ ಸ್ಮೃತಿಯು ಜಾಗೃತ್ ಕಾಲದಲ್ಲಿ ಆಗುತ್ತದೆ, ಆದರೆ ಸ್ವಪ್ನಾವಸ್ಥೆಯಲ್ಲಿ ಬಹಳ ಮಾಡಿ ಜಾಗೃತಿನ ಪದಾರ್ಥಗಳ ಸ್ಮೃತಿ ಆಗುವುದಿಲ್ಲ. ಅದಕ್ಕಿಂತ ಕ್ಷಣಿಕತೆ ಸ್ವಪ್ನ ದಿನ ಜಾಗೃತ ಒಳಗೆ ಸ್ಮೃತಿಯರೇ ಬರ್ತದೆ. ಇಂಥ ಸ್ವಪ್ನ ಬಿದ್ದಿತ್ತು ನನಗಂತ.
ಜಾಗ್ರತಿಯಿಂದ ಏನಾರೇ ಹೇಳ್ತಾನೇನ್ರಿ ಸ್ವಪ್ನದಾಗ? ಇಲ್ರಪ್ಪ ಇಲ್ಲ. ಆ ಸ್ವಪ್ನಕ್ಕಿಂತ ಕನಿಷ್ಠ ಅಂತಿದ್ದು ಜಾಗ್ರ. ಅದು ನಿದ್ದ್ಯಾಗ ಏನು ಇಲ್ದ ತೋರ್ಯದಂತ ಹೇಳಿದ್ರು ತೋರ್ಯದಂದ್ರ ಮುಂಜಾನೆ ಹೇಳಕ್ರ ಬರ್ತದ ನೆನಪಿಟ್ರ. ಇದು ಅದನ್ನೂ ಇಲ್ರಪ್ಪರ. ಅದನ್ನು ಇಲ್ಲ. ಆ ಕನಸಿನಕ್ಕಿಂತ ಕನಿಷ್ಠ ಹ್ಞೂನ್ರಿ. ಯಾವಾದ್ರಿ? ಜಾಗ್ರ. ಯಾಕ್ರಿ? ಹಾ, ಆದ್ದರಿಂದಲೂ ಕೂಡ ಜಾಗ್ರತ್ ಪ್ರಪಂಚವು ಅಸತ್ತಿರುತ್ತದೆ. ಸ್ವಪ್ನ ಏನಾದನ್ ಇಂಥ ಸ್ವಪ್ನ ಬಿದ್ದಿತಪ್ಪ ಅಂತ ಜಾಗ್ರದಲ್ಲಿ ಹೇಳ್ತಾನರಿ. ಜಾಗ್ರದ ಸ್ವಪ್ನದಲ್ಲಿ ಅದನ್ನು ಹೇಳಿಕ್ ಬರುವುದಿಲ್ಲ. ಎದರದು ಜಾಗ್ರತಿನ ದೃಷ್ಟಾಂತದಿಂದ ಜಾಗ್ರತಕ್ಕೆ ನೋಟ್ ಯಾಕೆ ತೆಗೆದ್ರು? ಸಾದೃಶ್ಯವಾಗಿರುವುದರಿಂದ ನೋಟ್ ಮಾಡ್ರಿ. ಯಾರಿಮ್ಮ? ಶಂಕರ್ ಅಂತ ಹೇಳ್ರಪ್ಪ. ನೋಟ್ ಮಾಡ್ರಿ ಪೋರ, ನೋಟ್ ಮಾಡ್ರಿ. ಜಾಗ್ರತಕ್ಕೆ ಸಾದೃಶ್ಯವಾಗಿರುವುದರಿಂದ ಸ್ವಪ್ನ ಪ್ರಪಂಚವಾದರೂ ಕೂಡ ಶಂಕರ್ ನವಿ ಅವ್ರು ಮ್ಯೂಟ್ ಮಾಡ್ರಿ. ಕರೆಕ್ಟ್ ಮಾಡಕ್ಕಾಗಿದ್ರಿ ಅದು. ಕೇಳ್ರಿ, ಶಂಕರ್ ನವಿ ಅವರು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡ್ರಿ. ಯಾಕೆ ತೆಗಿತಾರೋ ಏನೋ. ಏನು ಕೇಳೋದು ಕೇಳು. ಇಲ್ಲಾಂದ್ರೆ ಮ್ಯೂಟ್ ಮಾಡ್ರಿ. ಡಬಲ್ ಆಗತ್ತೆ ನೋಡ್ರಿ. ಲೆಫ್ಟ್ ಆಗಿ ಬರ್ರಿ. ಬರಲ್ದವ್ರಿಗೆ. ಏನಂತಾರ ನೋಡ್ರಿ, ಜಾಗ್ರದ ಅವಸ್ಥೆಯು ಅಭಾವವಾಗುವುದು. ಆವಾಗ ಅದರ ಎಲ್ಲಿ ಬಂದೇವು? ದೂರ ಬಂದೇವೇನು? ಏನಂತಾರ್ರಿ? ಜಾಗ್ರತಕ್ಕೆ ಸದೃಶ್ಯವಾಗಿರುವುದರಿಂದ ಸ್ವಪ್ನ ಪ್ರಪಂಚವಾದರೂ ಕೂಡ ಒಂದ್ಯಾ ಪುತ್ರನಂತೆ. ಹೆಂಗದ ಈ ಸ್ವಪ್ನ ಪ್ರಪಂಚ? ಎದಕ್ಕ? ಜಾಗ್ರತಕ್ಕೆ ಸಾದೃಶ್ಯವಾಗಿರುವುದರಿಂದ ಈ ಸ್ವಪ್ನ ಪ್ರಪಂಚವಾದರೂ ಕೂಡ ಒಂದ್ಯಾ ಪುತ್ರನಂತೆ ಅಸತ್ತಾಗಿರುತ್ತದೆ. ಮತ್ತು ಯಾವಾಗ ಜಾಗ್ರದ ಅವಸ್ಥೆಯು ಅಭಾವವಾಗುವುದು, ಆವಾಗ ಅದರ ಅಂತರ್ಗತವಾಗಿರುವ ಸಮಾಧಿ ಅವಸ್ಥೆಯಾದರೂ ಕೂಡ ಚೇತನದಲ್ಲಿ ಅಭಾವವಾಗಿರುತ್ತದೆ. ಚೇತನದಲ್ಲಿ ಅದನ್ನು ಏನು ಸಮಾಧಿ ಕಾಲನು ಕೂಡ ಅಭಾವ ಆಗ್ತದೆ. ಮತ್ತು ಯಾವಾಗ ಜಾಗ್ರತ್ ಸ್ವಪ್ನಗಳು ಅಭಾವವಾಗುತ್ತವೆಯೋ ಆವಾಗ ಎರಡೂ ಅವಸ್ಥೆಗಳಲ್ಲಿಯೇ ವರ್ತಮಾನ ಬುದ್ಧಿಯು ಅಭಾವವಾಗುವುದರಿಂದ ಎದರ ಬುದ್ಧಿಯ ವಿಲಯ ರೂಪವಾದ ಸುಷುಪ್ತಿ ಮತ್ತು ಸುಷುಪ್ತಿಯ ಅಂತರ್ಗತವಾದ ಮರಣ ಮೋಕ್ಷಗಳಾದರೂ ಕೂಡ ಅಭಾವವಾಗುತ್ತವೆ. ಈ ರೀತಿಯಿಂದ ಬ್ರಹ್ಮದಲ್ಲಿ ಸರ್ವ ಪ್ರಪಂಚವು ಸಿದ್ಧಿಸುವುದಿಲ್ಲವಾದ್ದರಿಂದ ಅಜಾತವಾದವೇ ಸಿದ್ಧವಾಗುತ್ತದೆ. ಇವೆಲ್ಲ ಸಿದ್ಧ ಇಲ್ಲ. ಏನ್ ಸಿದ್ಧ ಆಯ್ತು? ಅಜಾತವಾದವೇ ಸಿದ್ಧವಾಯ್ತು. ಜಗತ್ತು ಹುಟ್ಟೇ ಇಲ್ಲ ಅಂತ್ರಪ್ಪರ. ಹುಟ್ಟೇ ಇಲ್ಲ. ಜಾತ್ ಅಂದ್ರೆ ಹುಟ್ಟುದು, ಅಜಾತ್ ಅಂದ್ರೆ ಆ ಉಪಸರ್ಗದಿಂದ ನಿಷೇಧ ಆಗಿ ಹೋಗ್ತದ್ರಿ ಅದು. ಅಜಾತವಾದವೇ ಸಿದ್ಧವಾಗುತ್ತದೆ. ಮುಗಿತಲ್ರಿ ಟಿಪ್ಪಣಿ? ಮುಗಿತ್ ನೋಡ್ರಪ್ಪ.
ಎಲ್ಲಿ ಬಂದಿತ್ರಿಮ್ಮ ಇದು? ಇದು ಇಲ್ಲಿ ಬಂದ್ ನೋಡ್ರಿ ಪುರ. ಮುನ್ನೂರ 18 ಅಂಕ ಹೇಳ್ಬೇಕ್ರಿಪ್ಪ ಏನು. ಅದು ಟಿಪ್ಪಣಿಯ ಜಾಗನ ಉಳಿದಿಲ್ಲೇನ್ರಿ ಪೂರ? ಹಾ ಪರ ಉಳಿದಿಲ್ಲ. ಇಲ್ಲೇನ್ ಟಿಪ್ಪಣಿ ಪೂರ್ತಿ ಮ್ಯಾಲ ನೋಡ್ರಿ, ಮುಗ್ದದ್ರಿಪ್ಪ, ಪೂರ್ತಿ ಮುಗ್ದದ್ರಿ ಅದು. ಆಕಾಶಾದಿಗಳು ಸ್ವಪ್ನದಂತೆ ಮಿಥ್ಯವಾಗಿರುತ್ತವೆ ಅನ್ನೋದ್ರ ಮೇಲೆ ಬಂದಿತ್ರ ಪರ ಉತ್ಪತ್ತಿ ಆಗಿರ್ತದೆ. ಬರೋಬರಿ. ಇನ್ನ ಹೊಸ ಅಂಕ ಪ್ರಾರಂಭ ಆಗ್ತದ್ರಿ 318 ಯದ್ಯಪಿ ವರ್ತನಲ್ಲಿ. ಏನಂತನವ? ದೇಶ ಕಾಲಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳೆಂದು ಶ್ರೀ ಮಧುಸೂದನ ಸ್ವಾಮಿಗಳು ಹೇಳಿರುತ್ತಾರೆ. ಏನಂತಂದ್ರೆ ಯದ್ಯಪಿಗಾರ, ದೇಶ ಕಾಲಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳೆಂದು ಶ್ರೀ ಮಧುಸೂದನ ಸ್ವಾಮಿಗಳು ಹೇಳಿರುತ್ತಾರೆ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಪರಮಾತ್ಮನಕ್ಕಿಂತಲೂ ಪೂರ್ವದಲ್ಲಿ ಮಾಯೆಯ ಪರಿಣಾಮವಾದ ದೇಶಕಾಲಗಳು ಉಂಟಾಗಿರುತ್ತವೆ. ಅದರ ಆನಂತರದಲ್ಲಿ ಆಕಾಶಾದಿಗಳು ಉತ್ಪತ್ತಿಯಾಗಿರುತ್ತವೆ. ಆದ್ದರಿಂದ ಯೋಗ್ಯವಾದ ದೇಶಕಾಲಗಳಿಂದಲೇ ಆಕಾಶ ಮೊದಲಾದ ಪ್ರಪಂಚ ಉತ್ಪತ್ತಿಯಾಗಿರುವುದು ಸಂಭವಿಸುತ್ತದೆ ಎಂದರು. ಯದ್ಯಪ್ಗಾರ ಏನಂತ ನೋಡ್ರಿ, ದೇಶ ಕಾಲಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳೆಂದು ಯಾರು ಹೇಳ್ಯಾರ? ಶ್ರೀ ಮಧುಸೂದನ ಸ್ವಾಮಿಗಳು ಹೇಳಿರುತ್ತಾರೆ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಪರಮಾತ್ಮನಕ್ಕಿಂತಲೂ ಪೂರ್ವದಲ್ಲಿ ಮಾಯಾ ಪರಿಣಾಮವಾದ, ಯಾಕಂದ್ರ ಮಾಯಾ ಸಿದ್ಧ ಆದ ಬಳಿಕ ಆ ವಿಶಿಷ್ಟ ಚೇತನ ಯಾರು? ಈಶ್ವರ ಸಿದ್ಧಾಗ್ಯನವ. ಮಾಯೆಯ ಪರಿಣಾಮವಾದ ದೇಶ ಕಾಲಗಳು ಉಂಟಾಗಿರುತ್ತವೆ. ಅದರ ಏನ್ರಮ್ಮ? ಅದೇ ಮಾಯೆ ಪರಿಣಾಮದಿಂದ ದೇಶ ಕಾಲಗಳು ಹೋಗ್ಯಾವ. ಅವಾಗೆ ಅಲ್ಲಿ ಒಂದಾದಲ್ಲ ದೇಶ ಕಾಲ ಅಂತಾರ ಅವ್ರು. ಹಾ, ಅವಾಗ ಮೊದಲಾದಲ್ಲಂತನ್ರಿ ಅವ. ಅದರ ಆ ನಂತರದಲ್ಲಿ ಆಕಾಶಾದಿಗಳು ಉತ್ಪತ್ತಿಯಾಗಿರುತ್ತವೆ. ಆದ್ದರಿಂದ ಯೋಗ್ಯವಾದ ದೇಶ ಕಾಲಗಳಿಂದಲೇ ಆಕಾಶ ಮೊದಲಾದ ಪ್ರಪಂಚ ಉತ್ಪತ್ತಿಯಾಗಿರುವುದು ಸಂಭವಿಸುತ್ತದೆ. ನೀವು ಇಲ್ಲಿ ಯಾಕತ್ತೀರಿ? ಯಾಕಂದ್ರೆ ಮಧುಸೂದನ ಸ್ವಾಮಿಗಳೇ ಹೇಳ್ಯಾರ, ಸಾಕ್ಷಾತ್ ಅವಿದ್ಯೆ ಕಾರ್ಯಗಳು ಅಂತ ಹೇಳ್ಯಾರ. ಆ ನಂತರ ಆಕಾಶಾದಿಗಳು ಹುಟ್ಟ್ಯಾವ. ಯದ್ಯಪಿಗಾರನ ಸಂಶಯ ಅದ್ರಿ ಅದು. ನೋಡ್ರಿ ಏನಂತಾನ, ದೇಶ ಕಾಲಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳೆಂದು ಶ್ರೀ ಮಧುಸೂದನ ಸ್ವಾಮಿಗಳು ಹೇಳಿರುತ್ತಾರೆ. ಅವರೇ ಹೇಳ್ಯಾರ. ಆದ್ದರಿಂದ ಮಾಯಾ ವಿಶಿಷ್ಟನಾದ ಪರಮಾತ್ಮನಕ್ಕಿಂತಲೂ ಪೂರ್ವದಲ್ಲಿ ಮಾಯಾದಿಲ್ರಿ, ಅದು ಅವನಕ ಪೂರ್ವದಲ್ಲಿ ಮೊದಲ ಮಾಯೆ ಪರಿಣಾಮವಾದ ದೇಶ ಕಾಲಗಳು ಉಂಟಾಗಿರುತ್ತವೆ. ಅದೇ ಮಾಯೆಯಿಂದನೇ ಆಗ್ಯದಲ್ರಿ ಪರಿಣಾಮ ಹೊಂದಿದ್ದು. ಮಾಯಾ ಸಿದ್ಧ ಆದ ಬಳಿಕ ವಿಶಿಷ್ಟ ಚೇತನ ಈಶ್ವರ ಸಿದ್ಧಯ್ಯನ. ಮತ್ತ ಆ ಮಾಯೆಯ ಪರಿಣಾಮವಾದ ದೇಶ ಕಾಲಗಳು ಉಂಟಾಗಿರುತ್ತವೆ. ಅದರ ಆ ನಂತರದಲ್ಲಿ ಆಕಾಶಾದಿಗಳು ಉತ್ಪತ್ತಿಯಾಗಿರುತ್ತವೆ. ಆದ್ದರಿಂದ ಯೋಗ್ಯವಾದ ದೇಶ ಕಾಲಗಳಿಂದಲೇ ಆಕಾಶ ಮೊದಲಾದ ಪ್ರಪಂಚ ಉತ್ಪತ್ತಿಯಾಗಿರುವುದು ಸಂಭವಿಸುತ್ತದೆ. ದೇಶ ಕಾಲಗಳು ಇಲ್ಲಲ್ಲಕ್ಕೆ ಹೋಗಬೇಡ್ರಿ ಅಂತನವ. ಅದಕ್ಕೆ ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರ ನೋಡ್ರಿ, ಪ್ರಥಮದಲ್ಲಿ ದೇಶ ಕಾಲಗಳುಂಟಾಗಿ ಉತ್ತರದಲ್ಲಿ ಆಕಾಶಾದಿಗಳು ಉಂಟಾಗಿರುತ್ತವೆ ಎಂಬುದು ಶ್ರೀ ಮಧುಸೂದನ ಸ್ವಾಮಿಗಳ ಅಭಿಪ್ರಾಯವಿರುವುದಿಲ್ಲ. ಅವ್ರು ಹೇಳುದು ಹಿಂಗ್ ಹೇಳಿಲ್ಲ. ಅವ್ರು ಹಿಂಗ್ ಹೇಳಿಲ್ಲ. ಅವರು ಏನಂತಾರ ನೋಡ್ರಿ, ಪ್ರಥಮದಲ್ಲಿ ದೇಶ ಕಾಲಗಳುಂಟಾಗಿ ಉತ್ತರದಲ್ಲಿ ಆಕಾಶಾದಿಗಳು ಉಂಟಾಗಿರುತ್ತವೆ ಎಂಬುದು
ಶ್ರೀ ಮಧುಸೂದನ ಸ್ವಾಮಿಗಳ ಅಭಿಪ್ರಾಯವಿರುವುದಿಲ್ಲ. ಮೊದಲು ದೇಶ ಕಾಲಗಳಾಗ್ಯಾವ, ಆಮೇಲೆ ಉತ್ತರದಲ್ಲಿ ಮುಂದೆ ಆಕಾಶಾದಿಗಳು ಹುಟ್ಟ್ಯಾವಂತ ಅವ್ರು ಹೇಳಿಲ್ಲ. ಅವ್ರ ಅವ್ರ ಅಭಿಪ್ರಾಯ ಅಭಿಪ್ರಾಯ ಹೆಂಗಿಲ್ಲ. ಹಿಂಗಿಲ್ಲ. ಹ್ಮ್ ಯಾಕಂದರೆ ಒಂದೇ ಕಡ ಹ್ಮ್ ಗತಿಸಿ ಹೋದ ಕಾಲದಲ್ಲಿ ಯಾವುದು ಇರುವುದೋ ಅದು ಪ್ರಥಮ ಅಥವಾ ಪೂರ್ವ ಎಂದು ಹೇಳಲ್ಪಡುತ್ತದೆ. ಹ್ಮ್ ಗತಿಸಿ ಹೋದ ಕಾಲದಲ್ಲಿ ಯಾವುದು ಇರುವುದೋ ಹ್ಮ್ ಅದಕ್ಕೇನಂತಾರ? ಪ್ರಥಮ ಅಥವಾ ಪೂರ್ವ ಹ್ಮ್ ಎಂದು ಹೇಳಲ್ಪಡುತ್ತದೆ. ಎರಡನೇ ಕಡ ಭವಿಷ್ಯತ್ ಕಾಲದಲ್ಲಿ ಯಾವುದು ಇರುವುದೋ ಹ್ಮ್ ಮತ್ತು ಯಾವುದಕ್ಕೆ ನಂತರವೆಂದು ಹೇಳುತ್ತಾರೆಯೋ ಅದು ಉತ್ತರವೆಂದು ಹೇಳಲ್ಪಡುತ್ತದೆ. ಭವಿಷ್ಯತ್ ಕಾಲ ಮುಂದ್ರಿ. ಹೌನ್ರಪ್ಪ. ಗತಿಸಿ ಹೋದ ಕಾಲದಲ್ಲಿ ಯಾವುದು ಇರುವುದೋ ಅದು ಪ್ರಥಮ ಅಥವಾ ಪೂರ್ವ ಎಂದು ಹೇಳಲ್ಪಡುತ್ತದೆ. ಇನ್ನ ಎರಡನೇದು ಭವಿಷ್ಯತ್ ಕಾಲದಲ್ಲಿ ಯಾವುದು ಇರುವುದೋ ಹ್ಮ್ ಮತ್ತು ಯಾವುದಕ್ಕೆ ನಂತರವೆಂದು ಹೇಳುತ್ತಾರೆಯೋ, ನಂತರ ಅಂತ ಅದಕ್ಕೆ ಹೇಳ್ತಾರೆ, ಹ್ಮ್ ಅದು ಉತ್ತರವೆಂದು ಹೇಳಲ್ಪಡುತ್ತದೆ. ಆಕಾಶಾದಿಗಳ ಉತ್ಪತ್ತಿಕ್ಕಿಂತಲೂ ಪ್ರಥಮದಲ್ಲಿ ದೇಶ ಕಾಲಗಳು ಹುಟ್ಟುತ್ತವೆ ಎಂದು ಹೇಳುವುದರಿಂದ ಆಕಾಶಾದಿಗಳ ಉತ್ಪತ್ತಿ ಕಾಲಕ್ಕಿಂತಲೂ ಪೂರ್ವ ಕಾಲ ಉಪಹಿತನಾದ ಪರಮಾತ್ಮನು ದೇಶ ಕಾಲಗಳಿಗೆ ಅಧಿಷ್ಠಾನನಾಗಿರುತ್ತಾನೆ ಎಂಬುದು ಸಿದ್ಧವಾಗುತ್ತದೆ. ಆದ್ದರಿಂದ ದೇಶ ಕಾಲಗಳ ಉತ್ಪತ್ತಿಯಲ್ಲಿ ಪೂರ್ವ ಕಾಲದ ಅಪೇಕ್ಷೆಯಾಗುತ್ತದೆ ಮತ್ತು ಕಾಲವು ಉತ್ಪತ್ತಿಯಾಗಲಾರದ ಹೊರತು ಪೂರ್ವ ಕಾಲ ಎಂಬುದು ಸಿದ್ಧವಾಗುವುದಿಲ್ಲ. ಆ ಕಾಲ ಇನ್ನು ಹುಟ್ಟಿಲ್ಲ, ಅದಕ್ಕೆ ಪೂರ್ವ ಅಂತ ಹೇಳುದು ಹೆಂಗ್ ಸಿದ್ಧ ಆಗ್ತದೆ? ಅದು ಹುಟ್ಟಿತ್ತಂದ್ರೆ ಅದಕ್ಕೆ ಪೂರ್ವ ಅಂತ ಹೇಳಿಕ್ ಬರ್ತದೆ. ಆದ್ದರಿಂದ ಆಕಾಶಾದಿಗಳಕ್ಕಿಂತಲೂ ಪೂರ್ವ ಕಾಲದಲ್ಲಿ ದೇಶ ಕಾಲಾದಿಗಳು ಉಂಟಾಗುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಆಕಾಶಾದಿಗಳಕ್ಕಿಂತ ಮೊದಲೇ ದೇಶ ಕಾಲಗಳು ಅವ ಅಂತ ಹೇಳುವುದು ಸಂಭವಿಸಂಗಿಲ್ಲ. ಮತ್ತೇನೆಂದರೆ ಮಧುಸೂದನ ಸ್ವಾಮಿಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದ ಒಂದದ್ದು, ಯಾವ ಪ್ರಕಾರ ಭೂತ ಭೌತಿಕ ನೋಡ್ರಿ, ಏನಂತಾರೆ? ಯಾವ ಪ್ರಕಾರ ಭೂತ ಭೌತಿಕ. ಭೌತಿಕ ಅಂದ್ರೆ ಪಂಚಮಹಾಭೂತದಿಂದ ಹುಟ್ಟಿದ್ದೆ ಭೌತಿಕರಪುರ. ಭೌತಿಕ ಭೂತನ ಕಾರ್ಯಕ್ಕೂ ಭೌತಿಕ ಕಹೆ. ಭೂತದಿಂದ ಹುಟ್ಟಿದ್ದೆ ಭೌತಿಕ. ಯಾವ ಪ್ರಕಾರ ಭೂತ ಭೌತಿಕ ಪ್ರಪಂಚವು ತೋರುತ್ತದೆಯೋ ಅದರಂತೆ ದೇಶ ಕಾಲವು ಕೂಡ ತೋರುತ್ತದೆ. ಆ ಭೂತ ಭೌತಿಕ ಪ್ರಪಂಚ ತೋರ್ತದಲ್ಲ, ಹಂಗ ದೇಶ ಕಾಲಗಳು ತೋರ್ತವ. ಮತ್ತು ಒಂದೇ ಕಡ ಆತ್ಮಕ್ಕಿಂತಲೂ ಭಿನ್ನವಾಗಿ ಯಾವುದು ನಿತ್ಯ ಇರುವುದೇ ಇಲ್ಲ. ಸತ್ಯ ಇರುವುದೇ ಇಲ್ಲ. ಆತ್ಮನಕ್ಕಿಂತ ಬೇರೆ ಯಾವುದು ಇನ್ನೊಂದಷ್ಟೇ ಇಲ್ರಪ್ಪ. ಇಲ್ಲ. ಆತ್ಮನಕ್ಕಿಂತಲೂ ಭಿನ್ನವಾಗಿ ಯಾವುದು ನಿತ್ಯ ಇರುವುದೇ ಇಲ್ಲ. ಆತ್ಮ ಒಬ್ಬನೇ ನಿತ್ಯ ಸತ್ಯ. ಆದ್ದರಿಂದ ದೇಶ ಕಾಲಗಳು ನಿತ್ಯವಲ್ಲ. ದೇಶ ಕಾಲಗಳು ನಿತ್ಯ ಅಲ್ಲವು. ಮತ್ತು ಎರಡನೇದ್ದು, ಇಲ್ಲದೆ ಇರುವ ಪದಾರ್ಥದ ಜ್ಞಾನವಾಗುವುದಿಲ್ಲ. ಇಲ್ಲದೆ ಇರುವ ಪದಾರ್ಥದ ಜ್ಞಾನವಾಗುವುದಿಲ್ಲ. ಆದ್ದರಿಂದ ಆಕಾಶಾದಿಗಳಂತೆ ದೇಶ ಕಾಲಗಳು ಕೂಡ ಉತ್ಪತ್ತಿ ಆಗಿರುತ್ತವೆ. ಆ ದೇಶ ಕಾಲಗಳು ಮಾಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವಿರುತ್ತವೆ. ಅವು ಒಂದ್ರ ಸಹಿತ ಹೆಂಗವಪ್ಪ ಅಂದ್ರೆ ಮಾಯೆಯ ಪರಿಣಾಮದವ, ಚೇತನದ ವಿವರ್ತದವ. ಅಪ್ಪರ ಬ್ರಹ್ಮ ಕೆಟ್ಟಿಲ್ಲ, ಜಗತ್ತು ತೋರುದು ಬಿಟ್ಟಿಲ್ಲ. ಅದು ಬ್ರಹ್ಮದ ವಿವರ್ತ ತೋರ್ತದ ಅಷ್ಟೇ ರೀ.
ತೋರ್ತದಂದ್ರು ಅಧಿಷ್ಠಾನಕ್ಕೇನು ಹಾನಿ ಇಲ್ಲ. ಹ್ಮ್ ದೇಶ ಕಾಲಗಳು ಮಾಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವಿರುತ್ತವೆ. ಯಾವುದು ವಿವರ್ತವಿರುತ್ತದೆಯೋ ಅದು ಯಾವುದಕ್ಕೂ ಕಾರಣವಾಗುವುದಿಲ್ಲ. ಅದು ಯಾವುದಕ್ಕೂ ಕಾರಣ ಆಗಿಲ್ಲ. ಕಾರಣ ಆಯ್ತಂದ್ರೆ ವಿಕಾರ ಆಗ್ಬೇಕಾಗ್ತದೆ. ವರ್ತನೆ ಹೊಂದಿತ್ತು ಅನ್ಬೇಕಾಗ್ತದ್ರಿ. ಈಗ ನೋಡ್ರಿ, ಒಬ್ಬ ಹೆಣ್ಮಗಳು ಒಂದು ಮಗುವಿಗೆ ಕಾರಣ ಆಗ್ಯಾಳಂದ್ರ ಆಕಿ ಶರೀರದಲ್ಲಿ ವಿಕಾರ ಆಗ್ತದಿಲ್ರಿ. ಹಂಗ ಈ ಚೇತನ ಯಾವುದಕ್ಕೂ ಕಾರಣವಾಗುವುದಿಲ್ಲ. ಆದ್ದರಿಂದ ಆಕಾಶಾದಿ ಪ್ರಪಂಚದ ಉತ್ಪತ್ತಿಯಲ್ಲಿ ದೇಶ ಕಾಲಗಳು ಕಾರಣವೆಂದು ಹೇಳುವುದು ಸಂಭವಿಸುವುದಿಲ್ಲ. ದೇಶ ಕಾಲಗಳಿಲ್ದೆ ಹುಟ್ಟ್ಯವವು. ಒಂದ್ ವೇಳೆ ತೋರ್ತಾವಲ್ರಿ ಅಂದ್ರ ಅವ ವಿದ್ಯೆಯ ಪರಿಣಾಮ, ಚೇತನದ ವಿವರ್ತವ. ಆ ಪರಿಣಾಮ ಆಗಿ ಆ ವಿದ್ಯೆನೆ ಪರಿಣಾಮ ಆಗಿ ಹಂಗ ತೋರ್ಲಿಗತ್ತದ. ಎರಡನೇದು, ಅಥವಾ ಕಾರಣವು ಮೊದಲಿದ್ದು ಕಾರ್ಯವು ನಂತರವಿರುತ್ತದೆ ಅಂದ ಮೇಲೆ ಆಕಾಶಾದಿಕ ಪ್ರಪಂಚಕ್ಕಿಂತಲೂ ದೇಶ ಕಾಲಗಳು ಮೊದಲು ಇರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಈ ವಾರ್ತೆಯನ್ನು ಸದ್ಯದಲ್ಲಿಯೇ ಹೇಳುತ್ತಾ ಬಂದಿದ್ದೇವೆ. ಆದ್ದರಿಂದಲೂ ಕೂಡ ದೇಶ ಕಾಲಗಳು ಆಕಾಶಾದಿ ಪ್ರಪಂಚದ ಉತ್ಪತ್ತಿಗೆ ಕಾರಣಗಳಾಗುವುದು ಸಂಭವಿಸುವುದಿಲ್ಲ. ಆ ದೇಶ ಕಾಲಗಳಿಂದ ಹುಟ್ಟಿಲ್ಲದು. ಮತ್ತೇನೆಂದರೆ ಸ್ವಪ್ನದಲ್ಲಿ ಏಕಕಾಲಕ್ಕೆ ಹುಟ್ಟುವ ತಂದೆ ಮಕ್ಕಳಂತೆ. ನೋಡ್ರಿ ಏನಂತಾರ್ರಿ, ಸ್ವಪ್ನದಲ್ಲಿ ಏಕಕಾಲಕ್ಕೆ ಹುಟ್ಟುವ ತಂದೆ ಮಕ್ಕಳಂತೆ ದೇಶ ಕಾಲ ಸಹಿತವಾಗಿಯೇ ಆಕಾಶಾದಿಕ ಪ್ರಪಂಚವು ಮಾಯಾ ವಿಶಿಷ್ಟನಾದ ಪರಮಾತ್ಮನಿಂದ ಉತ್ಪತ್ತಿಯಾಗಿರುತ್ತದೆ. ಅದು ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಸ್ವಪ್ನದಂತೆ. ಸ್ವಪ್ನದಲ್ಲಿ ನೋಡಿ ಏಕಕಾಲಕ್ಕೆ ಮಗ, ಮುತ್ಯ, ಮೊಮ್ಮಗ 3 ಮಂದಿ ಏಕಕಾಲಕ್ಕೆ ತೋರ್ಯಾರ. ಮಗ ಹುಟ್ಟಬೇಕಾದ್ರೆ ಸಾಧಾರಣ 1 ವರ್ಷರೇ ಬೇಕು. ಮುಂದೆ ಮೊಮ್ಮಗ ಹುಟ್ಟಬೇಕಾದ್ರೆ 20 ವರ್ಷರೇ ಬೇಕು. ಏಕಕಾಲಕ್ಕೆ ತೋರ್ಯಾರ್ರಿ ಅಲ್ಲಿ. ಯಥಾಮೂರ್ತೇಶ ಸಂವತ್ಸರ ಶತಭ್ರಮ. ಎಷ್ಟು? 5 ನಿಮಿಷದೊಳಗೆ 100 ವರ್ಷದ ಅವಧಿ ತೋರಿಸಿದ್ರಿ ಅಲ್ಲಿ. ಅದಕ್ಕೆ ತಥಾ ಅಂದ್ರೆ ಅದರಂತೆ. ತಥಾ ಮಾಯಾವಿಲಾಸೋ ಎಂ ಜಾಯತೆ ಜಾಗೃತಿ ಭ್ರಮ. ಅದನ್ನು ಭ್ರಮ, ಇದನ್ನು ಭ್ರಮ. ಇಲ್ಲಿ ಮುತ್ಯ, ಮಗ, ಮೊಮ್ಮಗ ಇಲ್ಲಿ ಏಕಕಾಲಕ್ಕೆ ತೋರ್ಯಾರ್ರಿ ಇಲ್ಲಿ ಜಾಗ್ರದಲುಗಳು. ಈಗ ಮೊಮ್ಮಗ ಅನಿಸ್ಕೋಬೇಕಾದ್ರೆ ಮೊಮ್ಮಗ ಇಲ್ದೆ ಮುತ್ಯ ಆದೇನ್ರಿ? ಇಲ್ರಪ್ಪ, ಏಕಕಾಲಕ್ಕ ಮೊಮ್ಮಗ ಹುಟ್ಟಿದಾಗ ಮುತ್ಯ ಅನ್ಸ್ಕೊಂಡ, ಮುತ್ಯನ ದೃಷ್ಟಿಯಿಂದ ಮೊಮ್ಮಗ ಅನ್ಸ್ಕೊಂಡ. ಇಲ್ಲಿ ಏಕಕಾಲಕ್ಕೆ ಅವ್ರಿ. ಇಲ್ಲಿ ಮಾಯಾ ಉಪಾದಿಯಿಂದ, ಮಾಯಾ ಪರಿಣಾಮದಿಂದ ಏಕಕಾಲಕ್ಕ ಆಗ್ಯಾವ ನೋಡ್ರಪ್ಪ. ಏಕಕಾಲಕ್ಕೆ ಅದಾವ್ರಿ ಇಲ್ಲಿ. ಇನ್ನೂ ವಿಷಯ ಅದರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನೀವು ನೋಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಮಂಗಲ್ ಹೇಳ್ರಿ.